ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಅಲ್ವಾ. ರಕ್ಷಾ ಬಂಧನದ ಬಗ್ಗೆ ವಿಡಿಯೋ ಆಗಸ್ಟ್ 28ರ ಶುಕ್ರವಾರದಂದು ಆಚರಿಸಲಾಗುತ್ತಿದೆ. ರಾಖಿ ಕಟ್ಟಲು ಶುಭ ಮುಹೂರ್ತ ಬೆಳಗ್ಗೆ 5:57ರಿಂದ ಬೆಳಗ್ಗೆ 9:48ರವರೆಗೆ. ಪೂರ್ಣಿಮಾ ತಿಥಿಯ ಆರಂಭವಾಗುವುದು ಮಾತ್ರ ಆಗಸ್ಟ್ 27ರಂದು ಬೆಳಗ್ಗೆಯಿಂದ ಆರಂಭವಾಗಿ ಆಗಸ್ಟ್ 28ರ ಬೆಳಗ್ಗೆ 9:48ರವರೆಗೆ ಇರುತ್ತದೆ. ಈ ವಿಡಿಯೋದಲ್ಲಿ ರಕ್ಷಾ ಬಂಧನದ ಪವಿತ್ರವಾದ ಹಬ್ಬದಂದು ವಿಶೇಷವಾಗಿ ಅದರ ಬಗ್ಗೆ ತಿಳಿದುಕೊಳ್ಳುತ್ತೇ ಇದ್ರೆ ಹೇಗೆ ಅಲ್ವಾ. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ, ದಯವಿಟ್ಟು ಪೂರ್ತಿಯಾಗಿ ಆಲಿಸಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಮುಂದುವರಿಸೋಣ. ನಮ್ಮ ದಕ್ಷಿಣ ಭಾರತದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನು ವೃದ್ಧಿಸುವ ಅಥವಾ ಬಲಪಡಿಸುವ ಉದ್ದೇಶದಿಂದ ನಾಗರ ಪಂಚಮಿಯನ್ನು ಆಚರಿಸಿದರೆ, ಭಾರತದ ಉಳಿದ ಪ್ರದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ರಕ್ಷಾ ಬಂಧನವನ್ನು ಆಚರಿಸುತ್ತಾರೆ. ಈ ರಕ್ಷಾ ಬಂಧನವು ಆಚರಣೆಯ ಹಿಂದೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯೂ ಇದೆ. ಬಲಿ ಚಕ್ರವರ್ತಿಯನ್ನು ಬಲಿ ತೆಗೆದುಕೊಳ್ಳುವ ಸಲುವಾಗಿ ಮಹಾವಿಷ್ಣು ವಾಮನ ರೂಪದಲ್ಲಿ ಬಂದು 3 ಹೆಜ್ಜೆಗಳ ಪ್ರದೇಶವನ್ನು ದಾನವಾಗಿ ಪಡೆದು ತ್ರಿವಿಕ್ರಮನಾಗಿ ಮೊದಲ ಹೆಜ್ಜೆ ಇಡೀ ಭೂಮಂಡಲವನ್ನು ಆಕ್ರಮಿಸಿದರೆ, 2ನೆಯ ಹೆಜ್ಜೆ ಆಕಾಶ ಲೋಕವನ್ನು ಆಕ್ರಮಿಸಿ, 3ನೇ ಹೆಜ್ಜೆ ಎಲ್ಲಿ ಇಡುವುದು ಎಂಬ ಜಿಜ್ಞಾಸೆ ಕಾಡಿದಾಗ ಬಂದಿರುವುದು ಸಾಮಾನ್ಯ ವಟುವಲ್ಲ ಎಂಬುದರ ಅರಿವಾಗಿ ನನ್ನ ತಲೆಯ ಮೇಲೆ ಇಡಿ ಎಂದು ಬಲಿ ಚಕ್ರವರ್ತಿ ಪ್ರಾರ್ಥಿಸಿಕೊಂಡಾಗ, ವಾಮನ ಬಲಿಯ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಪಾತಾಳ ಲೋಕಕ್ಕೆ ತುಳಿಯಲ್ಪಟ್ಟರು. ತನ್ನ ಧರ್ಮವನ್ನು ಬಿಡದ ಬಲಿರಾಜನನ್ನು ಮೆಚ್ಚಿದ ವಿಷ್ಣು ಪತ್ನಿ ಲಕ್ಷ್ಮಿಯು ಎನ್ಬದ್ದೋ ಬಲಿ ರಾಜ ದಾನ್ವೇಂದ್ರೋ ಮಹಾಬಲ ತೇನ ತಾಮಪಿ ಬದ್ನಾಮಿ ರಕ್ಷೆ ಮಾಚಲ ಮಾಚಲ. ಅಂದರೆ ಮಹಾಬಲಿ ಮತ್ತು ದಾನವೇಂದ್ರನಾದ ಬಲಿರಾಜನು ಯಾವುದರಿಂದ ಬದ್ಧನಾದನೋ ಆ ರಕ್ಷೆಯಿಂದ ನಾನು ನಿನ್ನನ್ನು ಕಟ್ಟುತ್ತೇನೆ. ಎಲೆ ರಕ್ಷಕಿಯೇ, ನೀನು ವಿಚಲಿತಲಾಗಬೇಡ ಎಂದು ಈ ಮಂತ್ರದ ಅರ್ಥ. ಈ ಆಶಯದಿಂದ ಬಲಿ ಚಕ್ರವರ್ತಿಯ ಕೈಗೆ ರಕ್ಷೆಯನ್ನು ಕಟ್ಟುವ ಮೂಲಕ ಅವನನ್ನು ತನ್ನ ಸಹೋದರನನ್ನಾಗಿ ಮಾಡಿಕೊಂಡ ದಿನವೇ ಶ್ರಾವಣ ಹುಣ್ಣಿಮೆಯಾಗಿತ್ತು. ಹಾಗಾಗಿ ಅಂದಿನಿಂದ ಅಣ್ಣ ತಂಗಿಯರ ಅನುಬಂಧ ಬೆಸೆಯುವ ಈ ರಕ್ಷಾ ಬಂಧನದ ಆಚರಣೆ ಆರಂಭವಾಯಿತು ಎಂಬ ಪ್ರತೀತಿ ಇದೆ ಸ್ನೇಹಿತರೆ. ರಕ್ಷೆ ಕಟ್ಟುವುದು ಕೇವಲ ಅಣ್ಣ ತಂಗಿಯರಷ್ಟೇ ಅಲ್ಲದೆ, ತಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮುನ್ನ ಕಂಕಣ ಕಟ್ಟಿಸಿಕೊಂಡು ಆ ಕಂಕಣಕ್ಕೆ ಕಟ್ಟಿ ಬದ್ಧನಾಗಿ ಕಾರ್ಯವನ್ನು ನಿರ್ವಹಿಸಿ ಕೆಲಸವನ್ನು ಯಶಸ್ವಿಗೊಳಿಸಲು ಸದಾ ಎಚ್ಚರಿಸುವ ಸಂಕೇತವೇ ಈ ರಕ್ಷೆಯಾಗಿರುತ್ತದೆ ಎಂದರೂ ತಪ್ಪಾಗಲಾರದು ಅಲ್ಲವೇ. ಅದಕ್ಕೆ ಪುರಾವೆಯಂತೆ ದೇವರು ಮತ್ತು ದಾನವರ ನಡುವೆ ಸುಮಾರು 12 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ನಡೆದು ದೇವತೆಗಳ ರಾಜ ಇಂದ್ರನಿಗೆ ಸೋಲು ಉಂಟಾಗಿ 3 ಲೋಕಗಳು ರಾಕ್ಷಸರ ಪಾಲಾಗುತ್ತದೆ. ಯುದ್ಧದ ಸೋಲನ್ನು ಅರಗಿಸಿಕೊಳ್ಳದ ಇಂದ್ರ ತಮ್ಮ ರಾಜಗುರುಗಳಾದ ಬೃಹಸ್ಪತಿಯವರ ಬಳಿಗೆ ಹೋಗಿ ಸಲಹೆ ಕೇಳಿದಾಗ, ಇದೇ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಕೆಲವು ಬೀಜ ಮಂತ್ರಗಳನ್ನು ಬೋಧಿಸಿ ಇಂದ್ರ ಪತ್ನಿ ಸಚಿ ಅಂದರೆ ಇಂದ್ರಾಣಿಗೆ ಇಂದ್ರನ ಬಲಗೈ ಮಣಿಕಟ್ಟಿನ ಮೇಲೆ ಕಂಕಣವನ್ನ ಕಟ್ಟುತ್ತಾಳೆ. ಆ ಕಂಕಣದ ರಕ್ಷೆ ಮತ್ತು ಮಂತ್ರಗಳ ಆಶೀರ್ವಾದದಿಂದ ಪುನಃ ದಾನವರ ಮೇಲೆ ದಂಡೆತ್ತಿ ಹೋದ ಇಂದ್ರ ತಾನು ಕಳೆದುಕೊಂಡಿದ್ದ ಎಲ್ಲಾ ರಾಜ್ಯಗಳನ್ನು ಮರಳಿ ಪಡೆಯುತ್ತಾನೆ ಎಂಬುದು ಪುರಾಣದಲ್ಲಿ ತಿಳಿದುಬರುತ್ತದೆ. ಇನ್ನು ಇತಿಹಾಸವನ್ನು ನೋಡುತ್ತಾ ಹೋದರೆ ಇಡೀ ಪ್ರಪಂಚವನ್ನೇ ಗೆಲ್ಲುತ್ತೇನೆ ಎಂದು ಭಾರತದ ಮೇಲೆ ದಂಡೆತ್ತಿ ಬಂದ ಅಲೆಕ್ಸಾಂಡರನು ಸಿಂಧೂ ನದಿಯ ತಟದಲ್ಲಿ ಪುರೂರವನ್ನು ಎದುರಿಸಿ ಯುದ್ಧ ಮಾಡುತ್ತಾನೆ. ಯುದ್ಧದಲ್ಲಿ ಪುರೂರವನ ಕೈ ಮೇಲಾಗುತ್ತಿದ್ದನ್ನು ಗಮನಿಸಿದ ಅಲೆಕ್ಸಾಂಡರ್ನ ಪತ್ನಿ ಝೋಕ್ಸಾಣಳು ಹಿಲಿಯ ಸಂಪ್ರದಾಯದಂತೆ ತನ್ನ ಪತಿಯನ್ನು ಯುದ್ಧದಲ್ಲಿ ಕೊಲ್ಲದಿರುವಂತೆ ಮನವಿಯೊಂದಿಗೆ ಪುರೂರನಿಗೆ ರಾಖಿಯನ್ನು ಕಳುಹಿಸುತ್ತಾಳೆ. ಅದಕ್ಕೆ ರೊಕ್ಸಾನಳನ್ನು ತನ್ನ ಸಹೋದರಿ ಎಂದು ಭಾವಿಸಿ ಅವಳು ಕಳುಹಿಸಿದ ರಕ್ಷೆಗೆ ಬದ್ಧನಾದ ಪೌರವ ಯುದ್ಧದಲ್ಲಿ ಕೊಲ್ಲದೆ ಉಳಿಸಿದನು. ಆದರೆ ಅಂಬಿ ಎಂಬ ಈತ ಶತ್ರುವಿನೊಂದಿಗೆ ಅಲೆಕ್ಸಾಂಡರ್ ಪೌರವನನ್ನು ಸೆರೆ ಹಿಡಿದು ಹಿಂಸಿಸಿದ ಕತೆ ಈಗ ಇತಿಹಾಸ ಸೇರಿದೆ. ಇದೇ ರೀತಿಯಲ್ಲಿಯೇ ಚಿತ್ತೂರಿನ ರಾಜ ಸತ್ತು ಹೋದಾಗ ಚಿತ್ತೂರನ್ನು ವಶಪಡಿಸಿಕೊಳ್ಳಲು ಇದೇ ಸುಸಂದರ್ಭ ಎಂದು ಭಾವಿಸಿದ ಚಕ್ರವರ್ತಿ ಬಹದ್ದೂರ್ ಶಾ ಚಿತ್ತೂರಿನ ಮೇಲೆ ದಂಡೆತ್ತಿ ಬರಲು ನಿರ್ಧರಿಸುತ್ತಾನೆ.
ಈ ವಿಷಯ ತಿಳಿದ ಚಿತ್ತೂರಿನ ರಾಣಿ ಕರ್ಣಾವತಿಯು ಸಹಾಯಕ್ಕಾಗಿ ಚಕ್ರವರ್ತಿ ಹುಮಾಯೂನನಿಗೆ ರಾಖಿಯನ್ನು ಕಳುಹಿಸಿ ತನ್ನ ರಕ್ಷಣೆಯನ್ನು ಮಾಡುವಂತೆ ಕೋರಿಕೊಳ್ಳುತ್ತಾಳೆ. ದುರದೃಷ್ಟವಶಾತ್ ಈ ಮನವಿ ಹುಮಾಯೂನನಿಗೆ ತಲುಪುವ ಮುನ್ನವೇ ಬಹದ್ದೂರ್ ಶಾನ ಸೈನ್ಯ ಚಿತ್ತೂರನ್ನು ವಶಪಡಿಸಿಕೊಂಡದ್ದನ್ನು ಸಹಿಸದ ರಾಣಿ ಇತರೆ ಹೆಂಗಸರೊಂದಿಗೆ ಕೂಡಿ ತನ್ನ ಮಾನ ರಕ್ಷಣೆಗಾಗಿ ಚೌಹಾರ್ ಮಾಡಿಕೊಳ್ಳುವ ಮೂಲಕ ಪ್ರಾಣತ್ಯಾಗ ಮಾಡುತ್ತಾಳೆ. ತನಗೆ ರಕ್ಷೆ ಕಳುಹಿಸಿದ ಸಹೋದರಿಯ ನೆನಪಿನಲ್ಲಿ ಬಹದ್ದೂರ್ ಶಾನ ಸೈನ್ಯವನ್ನು ಸೋಲಿಸಿದ ಹುಮಾಯೂನ್ ಕರ್ಣಾವತಿಯ ಮಗ ವಿಕ್ರಮಜಿತನನ್ನು ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ರಕ್ಷೆಗೆ ಬದ್ಧನಾಗುತ್ತಾನೆ ಎನ್ನುತ್ತದೆ ಇತಿಹಾಸ. ಹೀಗೆ ರಕ್ಷೆಯನ್ನು ಸಹೋದರಿಯು ಸಹೋದರನ ಕೈಗೆ ಕಟ್ಟುವುದರ ಮೂಲಕ ತನ್ನ ತವರು ಮನೆ ಏಳಿಗೆಯಾಗಿ ತನ್ನ ರಕ್ಷಣೆಗೆ ಸನ್ನದ್ಧನಾಗಿರಬೇಕು ಎನ್ನುವ ಉದ್ದೇಶವಿದ್ದಲ್ಲಿ ಈ ರೀತಿಯಾಗಿ ರಕ್ಷೆ ಕಟ್ಟಿಸಿಕೊಂಡ ಸಹೋದರನು ಕೂಡ ಎಲ್ಲ ಕಾಲವೂ ಎಲ್ಲ ರೀತಿಯಲ್ಲಿ ತನ್ನ ಸಹೋದರಿಯ ರಕ್ಷಣೆಗೆ ಬದ್ಧನಾಗಿರುವ ಸಂಕಲ್ಪವನ್ನ ತೊಟ್ಟಿರುತ್ತಾನೆ. ಇನ್ನು ಕಟ್ಟುವ ರಾಖಿ ಹೇಗಿರಬೇಕು ಮತ್ತು ಹೇಗೆ ಕಟ್ಟಬೇಕು ಎಂದರೆ, ರಾಖಿಯಿಂದ ಪಸರಿಸುವ ಲಹರಿಗಳು ಸಹೋದರ ಸಹೋದರಿ ಬಾಂಧವ್ಯವನ್ನು ವೃದ್ಧಿಗೊಳಿಸುವಂತಿರಬೇಕು. ಹಾಗಾಗಿ ಚಿತ್ರ ವಿಚಿತ್ರಗಳಿಂದ ಕೂಡಿರುವ ರಾಖಿಗಳಿಗಿಂತ ಅತ್ತಿ ಇಲ್ಲವೇ ಒಳ್ಳೆಯ ರೇಷ್ಮೆಯಿಂದ ಮಾಡಿರುವ ಹಳದಿ, ಕೆಂಪು ಅಥವಾ ಬಿಳಿ ಬಣ್ಣದ ರಾಖಿಗಳನ್ನು ಉಪಯೋಗಿಸಬೇಕು. ಇಲ್ಲದಿದ್ದಲ್ಲಿ ಆ ರಾಖಿಯ ತ್ರಿಗುಣಗಳು ಅಂದರೆ ಸತ್ವ, ರಜ, ತಮಸ್ಸು ಧರಿಸಿದವರ ಜೀವನದ ಮೇಲೆ ಪ್ರತಿಕೂಲದ ಪರಿಣಾಮವನ್ನ ಬೀರಬಹುದಾಗಿರುತ್ತದೆ. ಇನ್ನು ರಕ್ಷೆಯನ್ನು ಕಟ್ಟುವ ಸ್ಥಳ ಶುಚಿಯಾಗಿದ್ದು ಮಣೆ ಇಲ್ಲವೇ ಮಂದಲಿಗೆಯನ್ನು ಹಾಕಿ ಸಾಧ್ಯವಾದಲ್ಲಿ ರಂಗೋಲಿಯನ್ನ ಬಿಡಿಸಿ ಸಹೋದರನನ್ನು ಪೂರ್ವಾಭಿಮುಖವಾಗಿ ಕೂರಿಸಿ ಹಣೆಗೆ ತಿಲಕವನ್ನಿಟ್ಟು ಉತ್ತರಾಭಿಮುಖವಾಗಿ ನಿಂತೋ ಇಲ್ಲವೇ ಕುಳಿತೋ ಬಲಿ ಚಕ್ರವರ್ತಿಗೆ ಮಹಾಲಕ್ಷ್ಮಿ ಹೇಳಿದ ಶ್ಲೋಕವನ್ನು ಪಠಿಸುತ್ತಾ ರಾಖಿಯನ್ನು ಕಟ್ಟಬೇಕು. ಇನ್ನು ರಾಖಿಯನ್ನು ಕಟ್ಟಿಸಿಕೊಳ್ಳುವಾಗ ಸಹೋದರರು ಸಹ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಸ್ಪಂದಿಸಬೇಕು. ರಕ್ಷೆಯನ್ನು ಕಟ್ಟಿದ ನಂತರ ಸಹೋದರನಿಗೆ ತುಪ್ಪದ ನೀಲಾಂಜನದಿಂದ ಆರತಿಯನ್ನು ಬೆಳಗಿಸುವ ಸಂಪ್ರದಾಯ ಕೆಲವೆಡೆಯಲ್ಲಿ ಇದೆ. ಈ ರೀತಿಯಲ್ಲಿ ತುಪ್ಪದ ದೀಪದ ಆರತಿ ಬೆಳಗುವುದರಿಂದ ಸಹೋದರನಲ್ಲಿ ಶಾಂತ ರೀತಿಯಲ್ಲಿ ಆಲೋಚನೆ ಮಾಡುವ ಶಕ್ತಿಯು ವೃದ್ಧಿಯಾಗುತ್ತದೆ ಎನ್ನುವ ಭಾವನೆ. ಅದಾದ ನಂತರ ಸಹೋದರಿ ಸಹೋದರನಿಗೆ ಸಿಹಿ ತಿನ್ನಿಸುವ ಸಂಪ್ರದಾಯ ಬರುತ್ತದೆ. ಸಹೋದರಿ ಆರತಿ ಎತ್ತಿದಾಗ ಕಾಣಿಕೆಯ ರೂಪದಲ್ಲಿ ಏನಾದರೂ ಕೊಡುವ ಸಂಪ್ರದಾಯವಿದೆ. ಆದರೆ ಈ ರೀತಿಯ ಕಾಣಿಕೆಗಳೇ ಇಂದು ಅನೇಕ ಮನಸ್ತಾಪಗಳಿಗೆ ಕಾರಣವಾಗುತ್ತಿರುವುದು ವಿಷಾದನೀಯ. ಹೋದ ಸಲ ರಕ್ಷೆ ಕಟ್ಟಿದಾಗ ಅದನ್ನು ಕೊಟ್ಟಿದ್ದೆ, ಈ ಬಾರಿ ಏನು ಕೊಡುತ್ತಾನೋ ಎನ್ನುವ ತಾಮಸವು ಹೆಚ್ಚಾಗಿ ಅವಳ ಅಪೇಕ್ಷೆಗನುಗುಣವಾಗಿ ಕಾಣಿಕೆ ಸಿಗದಿದ್ದಲ್ಲಿ ನಿರಾಶೆಯಾಗಿ ಸಹೋದರನ ಮೇಲಿನ ಪ್ರೇಮವು ಕಡಿಮೆಯಾಗುವ ಉದಾಹರಣೆಗಳೂ ಇವೆ. ಹಾಗಾಗಿ ರಕ್ಷಾ ಬಂಧನದಂದು ಸಹೋದರಿಯು ತನ್ನ ಸಹೋದರನಿಂದ ಕಾಣಿಕೆಯನ್ನು ಪಡೆಯುವ ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದಲ್ಲಿ ಆಕೆಗೆ ದಿನ ಪ್ರಾಪ್ತವಾಗಬೇಕಿದ್ದ ಫಲಗಳಿಂದ ವಂಚಿತಳಾಗುವುದಲ್ಲದೆ ಆಕೆ ಮಾಡಿದ್ದೆಲ್ಲವೂ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತಾಗುತ್ತದೆ. ಇಂದಿನ ದಿನಗಳಲ್ಲಿ ರಾಖಿಗಳನ್ನು ಆಕರ್ಷಣೀಯವಾಗಿಸಲು ದೇವರುಗಳ ಚಿತ್ರಗಳು ಇಲ್ಲವೇ ಓಂ ಅಥವಾ ಸ್ವಸ್ತಿಕ್ ನಂತಹ ಧಾರ್ಮಿಕ ಸಂಕೇತಗಳನ್ನು ಅಳವಡಿಸಿಕೊಂಡಿರುತ್ತಾರೆ. ರಾಖಿಯನ್ನು ಉಪಯೋಗಿಸಿದ ಈ ರಾಖಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದರೆ ಅದು ನಮ್ಮ ದೇವತೆಗಳಿಗೆ ಅಥವಾ ನಮ್ಮ ಧರ್ಮದ ನಂಬಿಕೆಗಳಿಗೆ ದ್ರೋಹ ಬಗೆದಂತಾಗುವ ಕಾರಣ ದಯವಿಟ್ಟು ರಾಖಿಯನ್ನು ಹರಿಯುವ ನೀರಿನಲ್ಲಿಯೋ ಅಥವಾ ಮಣ್ಣಿನಲ್ಲಿ ವಿಸರ್ಜಿಸಿದರೆ ಉತ್ತಮ. ನಾವೆಲ್ಲ ಚಿಕ್ಕ ವಯಸ್ಸಿನವರಾಗಿದ್ದಾಗ ಮತ್ತು ಈ ಪರಿಯಾಗಿ ರಾಖಿಗಳು ಅಂಗಡಿಗಳಲ್ಲಿ ಲಭ್ಯವಿರದ ಸಮಯದಲ್ಲಿ ನಮ್ಮ ಮನೆಯಲ್ಲಿ ರೇಷ್ಮೆ ದಾರಗಳನ್ನು ತಂದು ಅವುಗಳಿಂದ ಬಣ್ಣ ಬಣ್ಣದ ರಕ್ಷೆಗಳನ್ನು ಮಾಡಿ ಕೈಗೆ ಕಟ್ಟಿಸಿಕೊಂಡು ವಾರಗಟ್ಟಲೆ ಎಲ್ಲರಿಗೂ ಮನೆಯಲ್ಲಿ ತಂಗಿ ಮಾಡಿದ ರಾಖಿ ಎಂದು ತೋರಿಸಿಕೊಂಡು ಓಡಾಡುತ್ತಿದ್ದ ಸಂತೋಷ. ಭೀಮನ ಅಮಾವಾಸ್ಯೆ ಎಂದು ಭಂಡಾರ ಒಡೆದಾಗ ಸಿಗುತ್ತಿದ್ದ ಹಣದಲ್ಲಿ ಕೊಂಚ ಭಾಗವನ್ನು ರಕ್ಷೆ ಕಟ್ಟಿದ ಸಹೋದರಿಯರಿಗೆ ಕೊಟ್ಟು ಸಂಭ್ರಮ ಪಡುತ್ತಿದ್ದದ್ದು ಈಗ ನೂರಾರು ರೂಪಾಯಿ ಖರ್ಚು ಮಾಡಿ ಅಂಗಡಿಯಿಂದ ಚೆಂದನೆಯ ರಾಖಿ ತಂದು ಕಟ್ಟಿದರೂ ಬಾರದು ಅಲ್ಲವೇ? ಇನ್ನೊಂದು ಸವಿನಯ ಕೋರಿಕೆ ಸ್ನೇಹಿತರೆ, ಇಲ್ಲದೆ ಪ್ರೀತಿಪೂರ್ವಕ ಆಗ್ರಹ ಎಂದರೂ ತಪ್ಪಾಗದು. ದಯವಿಟ್ಟು ರಕ್ಷೆ ಕೊಳ್ಳುವಾಗ ಅದು ಚೀನಾ ದೇಶದಲ್ಲಿ ತಯಾರಾದ ಇಲ್ಲವೇ ಪ್ಲಾಸ್ಟಿಕ್ ಅಥವಾ ರಬ್ಬರ್ ರಾಖಿಗಳ ಬದಲಾಗಿ ಸ್ವದೇಶಿ ರೇಷ್ಮೆ ರಾಖಿಗಳನ್ನೇ ಬಳಸುವ ಮೂಲಕ ಸಹೋದರ ಸಹೋದರಿಯರ ಸಂಬಂಧಗಳನ್ನು ದೇಸಿನತಗೊಳಿಸುವ ಮೂಲಕ ಅನುಬಂಧವಾಗಿಸೋಣ. ತನ್ಮೂಲಕ ಪ್ರೀತಿ ಮತ್ತು ವಾತ್ಸಲ್ಯಗಳನ್ನು ಶಾಶ್ವತವಾಗಿರಿಸೋಣ ಅಲ್ಲವೇ? ಕೊನೆಯದಾಗಿ ಎಲ್ಲರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ. ಈ ರಕ್ಷಾಬಂಧನದ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರಗಳು.